ಯಾದಗಿರಿ ತಾಲೂಕಿನ ಬಳಿಚಕ್ರ ಗ್ರಾಮಕ್ಕೆ ಇಂದು ಕೇಂದ್ರ ಗೃಹ ಖಾತೆ ರಾಜ್ಯ ಸಚಿವ ಬಂಡಿ ಸಂಜಯ ಕುಮಾರ್ ಭೇಟಿ ನೀಡಿದರು. ಬಳಿಚಕ್ರ ಗ್ರಾಮದ ಸರಕಾರಿ ಪ್ರೌಢಶಾಲಾ ಆವರಣದಲ್ಲಿ ಮಕ್ಕಳೊಂದಿಗೆ ಸಂವಾದ ನಡೆಸಿದರು. ಈ ವೇಳೆ ಸಚಿವರು ತೆಲುಗು ಭಾಷೆಯಲ್ಲಿ ಸಂವಾದ ನಡೆಸಿದರು. ಡಿಸಿ ಮೇಡಂ ಅವರು ಒಳ್ಳೆಯ ಆಫೀಸರ್ ಆಗಿದ್ದಾರೆ. ನೀವು ಅವರಂತೆ ಆಗಬೇಕು. ನೀವು ಡಿಸಿ ಆಗುತ್ತೀರಾ? IAS ಹಾಗೂ IPS ಅಧಿಕಾರಿ ಯಾರು ಆಗುತ್ತೀರಾ ಎಂದು ಶಾಲೆ ವಿದ್ಯಾರ್ಥಿಗಳಿಗೆ ಪ್ರಶ್ನೆ ಮಾಡಿದರು. ಮಧ್ಯಾಹ್ನದ ಬಿಸಿಯೂಟ ಚೆನ್ನಾಗಿ ಕೊಡುತ್ತರಾ ಹಾಗೂ ಮೊಟ್ಟೆಗಳು ಸರಿಯಾಗಿ ಕೊಡುತ್ತರಾ ಎಂದು ವಿದ್ಯಾರ್ಥಿಗಳ ಸಮಸ್ಯೆ ಆಲಿಸಿದರು. ವಿದ್ಯಾರ್ಥಿಗಳು ಕುಡಿಯುವ ನೀರಿನ ಸಮಸ್ಯೆ ಸೇರಿ ಹಲವು ಸಮಸ್ಯೆಗಳ ಎದುರಿಸುವ ಬಗ್ಗೆ ಕೇಂದ್ರ ಸಚಿವರ ಗಮನಕ್ಕೆ ತಂದರು. ಈ ವೇಳೆ ಗುರುಮಠಕಲ್ ಶಾಸಕ ಶರಣಗೌಡ ಕಂದಕೂರು ಅವರು ಕೇಂದ್ರ ಸಚಿವರಿಗೆ ಸಾಥ್ ನೀಡಿದರು. ವಿದ್ಯಾರ್ಥಿಗಳ ಸಮಸ್ಯೆಯನ್ನು ಶಾಸಕ ಕಂದಕೂರು ಆಲಿಸಿ ಸಮಸ್ಯೆ ಬಗೆಹರಿಸುವ ಭರವಸೆ ನೀಡಿದರು. ಕಾರ್ಯಕ್ರಮದಲ್ಲಿ ಕೇಂದ್ರ ಸಚಿವರ ಆಪ್ತ ಕಾರ್ಯದರ್ಶಿ ವಂಶಿ, ಜಿಲ್ಲಾಧಿಕಾರಿ ಡಾಕ್ಟರ್ ಸುಶೀಲಾ ಬಿ, ಜಿಲ್ಲಾ ಪಂಚಾಯತ ಸಿಇಒ ಲವೀಶ್ ವರಡಿಯಾ, ಎಸ್ಪಿ ಪೃಥ್ವಿಕ್ ಶಂಕರ್, ಸಹಾಯಕ ಆಯುಕ್ತ ಹಂಪಣ್ಣ ಸಜ್ಜನ್, ತಹಶೀಲ್ದಾರ ಸುರೇಶ್ ಅಂಕಲಗಿ ಸೇರಿದಂತೆ ಅನೇಕರು ಇದ್ದರು. ಪೊಲೀಸ್ ಇಲಾಖೆ ಭಯ ಇದೆ. ಕುಡಿಯುವ ನೀರಿನ ವ್ಯವಸ್ಥೆ ಇಲ್ಲ. ಡ್ರಿಂಕಿಂಗ್ ವಾಟರ್, ಓಕೆ, ಒನ್. ఇంకా నెక్స్ట్ అంటే వాటర్ ఏం లేవు. డ్రింకింగ్ వాటర్ ನೀರಂದ್ರೆ ಆರೋ ಪ್ಲಾಂಟ್. ಒಂದು ನಿಮಿಷ ಹೇಳಿರ್ತಕ್ಕಂಥ ಪ್ರಯತ್ನ ಡೆಲ್ಲಿಯಿಂದ ಸಂಜಯ್ ಬಂಡಿ ಅವರು ಕೇಂದ್ರದ ಮಂತ್ರಿಗಳು ಇವರು ಇವತ್ತು ನಿಮ್ಮ ಸಮಸ್ಯೆ ಕೇಳಕ್ ಬಂದಾರ. ಬಹಳ ಶಿಸ್ತಿನಿಂದ ನಿಮ್ಮ ಸಮಸ್ಯೆಗಳನ್ನ ಹೇಳ್ಬೇಕು. ಆ ಹುಡುಗ ಯಾರೋ ಆರೋ ಪ್ಲಾಂಟ್ ಕೇಳಿದ್ದಾರಣ, ನಮ್ಮ ಮಲ್ಲಿಕಾರ್ಜುನ್ ನನ್ನ KKRDB ಅನುದಾನದಾಗ ಸ್ಯಾಂಕ್ಷನ್ ಆಗದ, ಇನ್ನೊಂದು 15 ತಿಂಗಳದಾಗ ನಿಮ್ಗೆ ಆರೋ ಪ್ಲಾಂಟ್ ಬಂದು హిందీ టీచర్ లేరా? లేరా? తెలుగు వస్తుంది కదా? లేరా? వస్తలేరా? ఎప్పుడు గెస్ట్ టీచర్ వచ్చిందా? పర్మనెంట్ టీచర్ లేరు. ఇంకా ఇంకేమున్నాయి సార్? ఇంకా ప్రాబ్లమ్స్ ఏమున్నాయి? మధ్యాహ్నದ ಊಟಕ್ಕೆ ಏನಾದರೂ ಸಮಸ್ಯೆ లేదా? ప్రాబ్లం లేదా? ఎగ్స్ వస్తున్నాయి. ఎగ్స్ ఎన్ని వస్తాయి? ఎగ్స్ డైలీ. డైలీ ఫుడ్ బాగుందా? ఫుడ్ బాగుందా? ఎవరు ఇస్తున్నారు ఫుడ్? ನಿನ್ನ ಆನ್ಸರ್ ಇಲ್ಲೇ ಕೊಡಿಸ್ತೀನಿ. ಅದಕ್ಕೆ ಅಕ್ಷರಾವಿಷ್ಕಾರದಾಗ ಸೆಂಟರ್ ಇದ್ದಾಗ ರೂಮ್ ಕೊಠಡಿಗಳ ಕೊರತೆ ಆದ್ರಿ. ಇಲ್ಲಿ ಮೇಲ್ಗಡೆನೂ ಇನ್ನೂ ಒಂದು 2 ಆದ್ರೆ ಸ್ವಲ್ಪ ಸೆಂಟರ್ ಇಲ್ಲೇ ಇರ್ತಾರಂತ ಆದ್ರೆ ನೀವು ಏನಾದರೂ ಇತ್ತು ಅಂದ್ರೆ, ಯಾಕಂದ್ರೆ ಅಕ್ಷರಾವಿಷ್ಕಾರ ಅಂತ ತಿಳ್ಕೊಂಡು ಬಹಳ ದೊಡ್ಡ ಪ್ರಮಾಣದಾಗ ನಾವು ಸ್ವಲ್ಪ ಕೆಲಸ ಮಾಡ್ತಾ ಇದ್ದೀವಿ. ಆಯ್ತಾ? ಈಗ ನಿಮ್ಮಲ್ಲಿ SLC ಸೆಂಟರ್ ಇದೆ, CC ಕ್ಯಾಮ್ರಾ ಇರ್ತಿದ್ದಿಲ್ಲ ಅಂದ್ರೂ CC ಕ್ಯಾಮ್ರಾ ಹಾಕಿಕೊಡ್ತೀವಿ. ಯಾಕಂದ್ರೆ ಮಾಧವಾರದಾಗ CC ಕ್ಯಾಮ್ರಾ ಇಲ್ಲ, సెంట్రల్ సీసీ కెమెరా లేదంటే సెంటర్ క్యాన్సిల్ చేశారు. మళ్ళీ మేమే అలొకేట్ చేసి సీసీ కెమెరా ఇచ్చాము. ఆ తర్వాత ఏనాದ್ರು ఇತ್ತು ಅಂದ್ರೆ CC ಕ್ಯಾಮ್ರಾನು ಮಾಡಿಸ್ಕೊಡ್ತೀವಿ. ಮುಂದೆ ನಿಮ್ಮ ಎಕ್ಸಾಮ್ ಒಟ್ಟಿಗೆ 2 రోజులు ವ್ಯವಸ್ಥೆ ಮಾಡಿಸ್ಕೊಡ್ತೀವಿ. ಆಯ್ತಣ್ಣ? చలో వీళ్ళందరూ పేరెంట్స్, వీళ్ళందరూ పేరెంట్స్. చలో మైక్